ಆ ಬ್ರಹ್ಮದೇವರು ಬೆಸೆದಿರುವ ನಂಟು ನಮ್ಮಿಬ್ಬರದ್ದು. ನಾವಿಬ್ಬರು ಜನುಮದ ಜೋಡಿಗಳಂತೆ ಎಂದು ಅವರು ಕೂಡ ಭಾವಿಸಿದ್ದರು. ಆದರೆ ಅಂದು ಅವಳು ಬರೆದ ಪತ್ರವನ್ನು ಓದಿದ ಆತನ ಕೈಗಳು ಕಂಪಿಸಿದ್ಯಾಕೆ? ನಿಜವಾಗಿಯೂ ಇಬ್ಬರ ನಡುವೆ ನಡೆದಿದ್ದೇನು? ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ಆಲಿಸಿ ಸಣ್ಣ ಕತೆ, ಫೆಬ್ರವರಿ 29. ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಕಥೆಯ ಶೀರ್ಷಿಕೆ ಫೆಬ್ರವರಿ 29. ಆತ ಬಾಲ ಸುಟ್ಟ ಬೆಕ್ಕಿನಂತೆ ರೂಮಿನಲ್ಲೇ ಆಚೆಗೊಮ್ಮೆ ಈಚೆಗೊಮ್ಮೆ ಓಡಾಡುತ್ತಿದ್ದಾನೆ. ಹಳೆಯ ನೆನಪುಗಳು ಧುತ್ತನೆ ಚಿಮ್ಮಿ ಬರುತ್ತಿದೆ. ಅವನದನ್ನು ಪ್ರಬಲವಾಗಿ ವಿರೋಧಿಸುತ್ತಿದ್ದರೂ ಅವುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲಾಗುತ್ತಿಲ್ಲ. ಹೌದು, ಆಕೆಯ ನೆನಪುಗಳನ್ನು ಮರೆತೆನೆಂಬ ಹುಸಿ ಭರವಸೆಯ ನಡುವೆ ಜೀವನ ಜೀಕುತ್ತಿರುವ ತನ್ನ ಬಗ್ಗೆ ಅಸಹ್ಯವೆನಿಸುತ್ತಿದೆ. ಅವಳು ಮಾಡಿದ್ದು ನನಗೆ ಮೋಸ, ಕೇವಲ ಮೋಸ. ಸಾಗರದಲ್ಲಿ ಉಕ್ಕುಕ್ಕಿ ಬರುವ ಸುನಾಮಿ ಅಲೆಗಳಂತೆ ದಾಳಿಯಿಡುತ್ತವೆ ಅವುಗಳು. ಪ್ರೀತಿಯ ಹೆಸರಲ್ಲಿ ಕಹಿ ಕಹಿ ಭಾವನೆಗಳನ್ನು ತುಂಬಿ ನನ್ನ ಮನಸ್ಸನ್ನು ವಿಷ ಮಾಡಿದವಳು. ಈ ದಿನ ಆಕೆಯ ನೆನಪು ವಿಪರೀತವಾಗಿ ಬಾಧಿಸುತ್ತಿದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಈ ದಿನ ಫೆಬ್ರವರಿ 29. 4 ವರ್ಷಗಳಿಗೊಮ್ಮೆ ಬರುವ ಈ ವಿಶೇಷ ದಿನವೇ ಆಕೆಯ ಜನುಮದಿನ. ಹಿಂದೆ ಇದೇ ಜನುಮದಿನದಂದು ನನ್ನನ್ನು ತೊರೆದವಳು. ಒಂದು ಕ್ಷಣ ನಿಟ್ಟುಸಿರುಬಿಟ್ಟ. ವಿನ್ಯಾಸ್, ಆ ಕರೆ ಅವನಿಗೆ ಬಹಳ ಹಿತವೆನಿಸಿತು. ಮನಸ್ಸಿನಲ್ಲಾಗುತ್ತಿರುವ ಆಂದೋಲನವನ್ನು ಹತ್ತಿಕ್ಕಲು ಅವಳ ಆಸರೆ ಬೇಕೆನಿಸಿತು. ಅವಳನ್ನು ಮಂಚದ ಮೇಲೆ ಕೂರಿಸಿ ಮಡಿಲಲ್ಲಿ ಮಗುವಾದ. ಅವಳ ನೀಳವಾದ ಕೈಬೆರಳುಗಳು ಆತನ ತಲೆ ನೇವೇರಿಸಿತು. ಹಿತವಾದ ಸಾನ್ನಿಧ್ಯ, ಮಮತೆಯ ಸ್ಪರ್ಶ. ಹೆಂಡತಿಯಲ್ಲೂ ತಾಯಿಯಿದ್ದಾಳೆ ಮನಸ್ಸಿಗನಿಸಿತು. ಹುಚ್ಚನಂತಾಗಿದ್ದ ತನ್ನನ್ನು ಸಂಭಾಳಿಸಿ ನನ್ನ ಪ್ರೀತಿಗಾಗಿ ತಾಳ್ಮೆಯಿಂದ ಕಾದು ತನ್ನಲ್ಲಿ ಪ್ರೀತಿಯ ಪುನಶ್ಚೇತನ ಕೊಟ್ಟವಳು. ಹೃದಯ ತುಂಬಿ ಬಂತು. ಸಂಘರ್ಷಗಳ ಮೇಳೈಸುವಿಕೆ ಮಸುಕಾದಂತೆಲ್ಲ ಕಣ್ಣಿಗೆ ಮಂಪರು ಆವರಿಸಿತ್ತು. ಕೆಲ ಕ್ಷಣಗಳು ಕಳೆದು ಹೋದವು. ಎಚ್ಚರವಾದಾಗ ಹೆಂಡತಿ ಪಕ್ಕದಲ್ಲಿರಲಿಲ್ಲ. ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಕೇಳಿಸಿತು. ಈ ದಿನ ಭಾನುವಾರ. ಕಚೇರಿಗೆ ರಜೆ ಇದ್ದ ಕಾರಣ ನಾನು ಆರಾಮವಾಗಿರಬೇಕೆಂದು ಆಕೆ ಬಯಸುತ್ತಾಳೆ. ನಿಜ, ನಾನು ಆ 6 ದಿನಗಳ ಒತ್ತಡದಲ್ಲಿ ಕಳೆದು ಹೋಗಿರುತ್ತೇನೆ. ಸಿಗುವ ಈ ಒಂದು ದಿನ ನನಗೆ ಸ್ವರ್ಗದಂತೆ. ಏನೋ ಸ್ಪೆಷಲ್ ಅಡುಗೆ ಮಾಡುತ್ತಿರಬೇಕು, ಘಮ್ ಅಂತ ಇದೆ. ಅವಳ ಉಬ್ಬಿದ ಹೊಟ್ಟೆ ನೋಡಿದಾಗ ಸಂತಸವಾಗುತ್ತದೆ. 2 ತಿಂಗಳಲ್ಲಿ ಮಗನೋ ಮಗಳು ಧರೆಗಿಳಿಯುತ್ತಾರೆ. ಕೆಲಸ ಮಾಡಬೇಡ ಎಂದು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಚಟುವಟಿಕೆಯಿಂದ ಇದ್ದರೆ ಹೆರಿಗೆ ಸುಲಭವಾಗುತ್ತದೆ ಎಂದು ತನ್ನ ಬಾಯಿ ಮುಚ್ಚಿಸುತ್ತಿದ್ದಳು. ಸ್ವಲ್ಪ ದಿನದಲ್ಲೇ ಊರಲ್ಲಿದ್ದ ಅಪ್ಪ ಅಮ್ಮ ಬರುತ್ತಾರೆ. ಆಗಲಾದರೂ ವಿಶ್ರಾಂತಿ ತಗೋತಾಳ? ಅಮ್ಮ ಬಿಡಬೇಕಲ್ಲ. ನನ್ನಿಂದ ಆಗದ ಕೆಲಸವನ್ನು ಅಮ್ಮ ಮಾಡುತ್ತಾಳೆ. ಮನಸ್ಸಲ್ಲೇ ನಕ್ಕ ವಿನ್ಯಾಸ್ ಎದ್ದು ಕುಳಿತುಕೊಂಡ. ಸುತ್ತಲೂ ನೋಡಿದಾಗ ತಲೆದಿಂಬಿನ ಮೇಲಿದ್ದ ಕವರ್ ಅವನನ್ನು ಕರೆಯುತ್ತಿತ್ತು. ಆಶ್ಚರ್ಯದಿಂದ ಅದನ್ನು ಬಿಡಿಸಿ ಅದರೊಳಗಿದ್ದ ಪತ್ರವನ್ನು ಆತುರದಿಂದ ಓದಿದ. ವಿನಿ. ಮೊದಲ ಸಾಲಲ್ಲಿದ್ದ ಆ ಹೆಸರು. ಹೌದಲ್ಲವೇ? ತನ್ನನ್ನು ಆಕೆ ಅದೇ ಹೆಸರಿನಿಂದ ಕರೆಯುತ್ತಿದ್ದಳು. ಯಾಕೋ ಕೋಪ ಬಂತಾ? ಆಶ್ಚರ್ಯ ಆಗ್ತಿದೆಯಾ? ನಾನೇ ಕಣೋ ನಿನ್ನ ನಿಲೀಮಲೆ ಈ ಪತ್ರ ಬರೆದಿರೋದು. ಕಣ್ಣರಳಿಸಿ ಓದ್ತಾ ಇದೆಯಾ ಅಂತ ಗೊತ್ತು. ಏನು ಮಾಡಲಿ? ನಿನ್ನ ಜೊತೆನೇ ಬಾಳಬೇಕು, ನಿನ್ನ ಡಜನ್ ಮಕ್ಕಳಿಗೆ ತಾಯಿ ಆಗಬೇಕು ಅಂತೆಲ್ಲ ಆಸೆಪಟ್ಟಿದ್ದೆ. ಆದರೆ ಜೀವನ ನಾನು ಅಂದುಕೊಂಡ ಹಾಗಿಲ್ಲ ಎಂದು ವಿಧಿನೇ ಹೇಳಿತು ಕಣೋ. ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣ, ಪ್ರತಿ ನಿಮಿಷವೂ ನನ್ನೆದೆಯಲ್ಲಿ ಬೆಚ್ಚಗೆ ಕುಳಿತಿದೆ. ಜಗತ್ತಿನಲ್ಲಿ ನಮ್ಮ ಹಾಗೆ ಪ್ರೀತಿಸೋರಿಲ್ಲ ಎಂದು ಎಲ್ಲ ಪ್ರೇಮಿಗಳ ಹಾಗೆ ನಾನು ಅಂದುಕೊಂಡಿದ್ದೆ. ಯಾಕೋ ತುಂಬಾ ಬೇಜಾರಾಗ್ತಿದೆ ಕಣೋ. ಯಾಕೋ ಮುಂದಿನ ವಿಷಯಗಳನ್ನು ಬರೆಯೋಕ್ಕೆ ಕೈ ಕಂಪಿಸ್ತಾ ಇದೆ ಕಣೋ. ಆದರೂ ಬರೀಬೇಕು ನಾನು. ಯಾಕಂದರೆ ನಾನೆಂದಿಗೂ ನಿನ್ನ ಮನಸ್ಸಿನಲ್ಲಿ ಮೋಸಗರಳಾಗಿಯೇ ಉಳಿಬಾರ್ದೆನ್ನುವ ಸ್ವಾರ್ಥ ಭಾವನೆ. ಪ್ರೀತಿಯಲ್ಲಿ ಸ್ವಲ್ಪ ಸ್ವಾರ್ಥನೂ ಇರಬೇಕು ತಾನೆ? ಹೌದು, ನಾನು ನಿನಗೆ ಮೋಸ ಮಾಡಿಲ್ಲ. ನಿಂಗೆ ಗೊತ್ತಿರ್ಬೋದು, ನನಗೆ ಪದೇ ಪದೇ ತಲೆನೋವು ಬರ್ತಿತ್ತು. ನೀನೇ ನಿನ್ನ ಕೈಯಾರೆ ನನ್ನ ಹಣೆಗೆ ಅದೆಷ್ಟೋ ಸಲ ಅಮೃತಾಂಜನ ಹಚ್ಚಿದೀಯ. ಆಗೆಲ್ಲ ನನ್ನ ನೋವು ಪೂರ್ತಿ ಶಮನ ಆಗ್ತಿತ್ತು. ಅದೊಂದು ದಿವಸ ತಲೆನೋವು ತಡೆಯೋಕ್ಕಾಗದೆ ನಾನೇ ಡಾಕ್ಟರ್ ಹತ್ರ ಹೋಗಿದ್ದೆ. ನಿನಗೂ ಹೇಳಿದ್ದೆ. ಡಾಕ್ಟರ್ ಎಲ್ಲ ರೀತಿಯಲ್ಲಿ ಟೆಸ್ಟ್ ಮಾಡಿಸಿ ನನ್ನವರು ಯಾರೂ ಇಲ್ಲ ಅಂತ ನನ್ನಲ್ಲೇ ವಿಷಯ ಅರುಹಿದ್ರು. ನನ್ನ ಪಕ್ಕದಲ್ಲೇ ಬಾಂಬು ಸಿಡಿದಂತೆ ಅನುಭವ. ಹೌದು ಕಣೋ, ನನಗೆ ಬ್ರೈನ್ ಟ್ಯೂಮರ್ ಅಂತೆ. ವಿನ್ಯಾಸಿಗೆ ಕಣ್ಣು ಕತ್ತಲಿಕ್ಕಿದಂತಾಯಿತು. ಮುಂದಿನ ವಿಷಯಗಳನ್ನು ಓದಲು ಪ್ರಯಾಸಪಟ್ಟ. ಕಣ್ಣು ಮುಚ್ಚಿ ಗಳಗಳನೆ ಹತ್ತು ಬಿಟ್ಟ. ಕಣ್ಣೀರನ್ನು ತಹಬಂದಿಗೆ ತಂದುಕೊಂಡು ಮುಂದಕ್ಕೆ ಓದಿದ.
ಎಲ್ಲ ಬಿಟ್ಟು ಅದು ನನಗೇನೆ ಯಾಕೆ ಬರಬೇಕಿತ್ತು ಅಂತ ಎಲ್ಲ ರೋಗಿಗಳು ಪ್ರಥಮ ಬಾರಿಗೆ ಕೇಳ್ತಾರಲ್ಲ, ಅದೇ ಪ್ರಶ್ನೆಯನ್ನು ಡಾಕ್ಟರಿಗೆ ನಾನು ಕೇಳಿದೆ. ಡಾಕ್ಟರ್ ನನ್ನಂಥವರನ್ನು ಎಷ್ಟು ಕಂಡಿದ್ದಾರೋ ಅವರಿಗೆ ತೋಚಿದ ರೀತಿಯಲ್ಲಿ ಸಮಾಧಾನ ಮಾಡಿದರು. ಆದರೆ ನಾನು ಸಮಾಧಾನ ಹೊಂದೋಕ್ಕೆ ಸಾಧ್ಯವಾ? ಕರಳು ಕಿತ್ತು ಹೋಗುವಂತೆ ಸಂಕಟ. ಅದನ್ನೆಲ್ಲ ಈ ಪತ್ರದಲ್ಲಿ ವಿವರಿಸಲಿಕ್ಕಾಗಲ್ಲ ಕಣೋ. ನಾನು ಅನಾಥಾಶ್ರಮದಲ್ಲಿ ಬೆಳೆದವಳು. ನಿನ್ನ ಪ್ರೀತಿಯ ಹೊಂಗನಿಸಿನಲ್ಲಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಬಯಸಿದೆ. ಆದರೆ ನನ್ನ ಕನಸು ನನಸಾಗಲೇ ಇಲ್ಲ. ಈ ಪತ್ರ ಓದುವಾಗ 4 ವರ್ಷವಾಗಿರುತ್ತದೆ. ನೀನೀಗ ಹೇಗಿದ್ದೀಯಾ? ಚೆನ್ನಾಗೇ ಇರ್ತೀಯ. ಯಾಕೆ ಹೇಳು? ಸ್ವಚ್ಛ ಮನಸ್ಸಿನ ಸರಳ ಸುಂದರಿ ಬೃಂದ ನಿನ್ನ ಹೆಂಡತಿ ಆಗಿರಬೇಕಾದ್ರೆ ನಿನ್ನ ಜೀವನ ಹಾಲು ಜೇನಿನಂತಿರ್ತದೆ. ಅದೇ ಕಣೋ ನಾನು ನಿನಗೆ ಕೊಟ್ಟ ಗಿಫ್ಟ್. ಆಶ್ಚರ್ಯವಾಯ್ತಾ? ನಂಗೆ ಯಾವಾಗ ಬ್ರೈನ್ ಟ್ಯೂಮರ್ ಅಂತ ಗೊತ್ತಾಯಿತೋ ಆವಾಗಲೇ ನಾನು ಡಿಸೈಡ್ ಮಾಡಿಬಿಟ್ಟೆ. ಹುಚ್ಚನಂತೆ ಪ್ರೀತಿಸೋ ನಿನ್ನನ್ನು ನಿಜವಾದ ಹುಚ್ಚನನ್ನಾಗಿ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಗೊತ್ತು, ನಾನು ಸತ್ತರೆ ನೀನು ಜೊತೆಯಾಗುವಿ ಅಂತ. ನೀನು ನನ್ನ ಮೇಲಿಟ್ಟ ಪ್ರೇಮವೇ ಅಂಥದ್ದು ಅಲ್ವೇನೋ. ಆದರೆ ನನಗದು ಬೇಕಿರಲಿಲ್ಲ. ನಿನ್ನ ಮುಂದಿನ ಜೀವನವೇ ನನಗೆ ಅವಶ್ಯವಾಗಿತ್ತು. ಅದಕ್ಕಾಗಿ ನಾನೊಂದು ಯೋಜನೆ ರೂಪಿಸಿದೆ. ನನ್ನ ಗೆಳತಿ ಬೃಂದಾಳನ್ನು ಸಂಪರ್ಕಿಸಿದೆ. ಅವಳ ಹೃದಯಕ್ಕೆ ನಾಟುವಂತೆ ನನ್ನ ಸಮಸ್ಯೆ ಹೇಳಿಕೊಂಡೆ. ಮೊದಮೊದಲು ಆಕೆ ಒಪ್ಪಲಿಲ್ಲ. ನಿನಗೆ ವಿಷಯ ತಿಳಿಸಿ ಬದುಕಿರುವವರೆಗೂ ನಿನ್ನ ಜೊತೆ ಹಾಯಾಗಿ ಕಳಿಬೇಕು ಎಂದು ಉಪದೇಶ ಮಾಡಿದಳು. ನಿಜ, ನನ್ನಲ್ಲಿ ಅಂತಹ ಅಭಿಲಾಷೆ ಇತ್ತು. ನೀನು ಜೊತೆ ಇರುವಾಗ ನಿನ್ನ ಮಡಿಲಲ್ಲಿ ಮಗುವಾಗಿ ನಾನು ಕೊನೆಯುಸಿರೆಳೆದರೆ ಇನ್ನು ಮುಂದಿನ ಭವಿಷ್ಯ ಕಣ್ಣಿಗೆ ಬಟ್ಟೆ ಕಟ್ಟಿ ದಟ್ಟ ಕಾಡಲ್ಲಿ ಬಿಟ್ಟಂತಾಗುತ್ತದೆ. ಅದನ್ನೇ ಅವಳಿಗೆ ಹೇಳಿದೆ. ಆಕೆ ಕೊನೆಗೂ ಒಪ್ಪಿದಳು. ಅವಳನ್ನೇ ನಿನ್ನ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿದ್ದೆ. ಸರಳ ಸುಂದರಿ, ಗುಣಸಂಪನ್ನೆ. ಮಾತ್ರವಲ್ಲ, ಇನ್ನೊಂದು ವಿಷಯ ಇದೆ. ಆಕೆ ನಿನ್ನನ್ನು ಪ್ರೀತಿಸ್ತಾ ಇದ್ಲು. ನಾವಿಬ್ಬರು ಪ್ರೇಮಿಗಳು ಅಂತ ಗೊತ್ತಾದ ಮೇಲೆ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟಿದ್ಲು. ಅಂದೊಮ್ಮೆ ಅವಳ ಮನೆಯಲ್ಲಿ ಆಕೆಯ ಡೈರಿ ಅಚಾನಕ್ಕಾಗಿ ಓದಲು ಸಿಕ್ಕಿರುವ ಕಾರಣ ಈ ವಿಷಯ ನನಗೆ ಗೊತ್ತಾಗಿತ್ತು ಕಣೋ. ನಾನು ನಿನಗೆ ತಿಳಿಯದ ಹಾಗೆ ನಿನ್ನ ಅಪ್ಪ ಅಮ್ಮನನ್ನು ಸಂಪರ್ಕಿಸಿದೆ. ನಿನ್ನ ಹಾಗೆ ಅವರು ಗುಣಶೀಲರು. ಹೇಳಿದ್ದನ್ನು ಅರ್ಥ ಮಾಡಿಕೊಂಡ್ರು. ನನ್ನ ಕೈ ಹಿಡಿದುಕೊಂಡು ಕಣ್ಣೀರಾದರು. ಆ ಕ್ಷಣ ನಾನು ಧನ್ಯ ಅನಿಸಿತ್ತು. ನಾನಾಗಲೇ ನಿನ್ನನ್ನು ಅಪಮಾನ ಮಾಡಿ ಬೇರೆ ಶ್ರೀಮಂತನ ಜೊತೆ ನನ್ನ ಮದುವೆ ಇದೆ ಎಂದು ನಂಬಿಸಿಯಾಗಿತ್ತು. ನೀನು ಕಾಡಿದೆ, ಬೇಡಿದೆ, ಕೊನೆಗೆ ದ್ವೇಷ ಕಟ್ಟಿಕೊಂಡೆ. ನನಗೂ ಅದೇ ಬೇಕಾಗಿತ್ತು. ಅಷ್ಟರಲ್ಲಿ ನನ್ನ ಯೋಜನೆಯಂತೆ ನಿನ್ನ ಅಪ್ಪ ಅಮ್ಮ ಬೃಂದಾಳ ಜೊತೆ ಮದುವೆ ನಿಶ್ಚಯ ಮಾಡಿದರು. ಬೃಂದ ನನ್ನ ಗೆಳತಿ ಎನ್ನುವ ಕಾರಣಕ್ಕಾಗಿ ನನ್ನಲ್ಲಿಯೇ ಅಸೂಯೆ ಮೂಡಿಸಬೇಕೆಂದು ನೀನೂ ಮದುವೆಗೆ ಒಪ್ಪಿಕೊಂಡೆ. ಹೇಗೋ ಈ ಒಂದು ಕಾರಣದಿಂದಾದರೂ ಮದುವೆಗೆ ಒಪ್ಪಿಕೊಳ್ಳುತ್ತಿ ಎಂದು ನನಗೆ ತಿಳಿದಿತ್ತು. ನಿನ್ನ ಮದುವೆಯ ಸಮಯದಲ್ಲಿ ನನ್ನ ಈ ಇಹದ ಋಣ ಮುಗಿದಿರುತ್ತದೆ ಎಂದು ನನಗೂ ಗೊತ್ತು. ನನ್ನ ಸಾವಿನ ಸುದ್ದಿ ನಿನಗೆ ಗೊತ್ತಾಗಬಾರ್ದೆಂಬ ಉದ್ದೇಶದಿಂದಲೇ ನಾನು ಈ ಬೆಂಗಳೂರು ಬಿಟ್ಟು ಬಾಂಬೆಲಿರಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಈ ಪತ್ರ ಓದುವಾಗ ನಿನ್ನ ಹೃದಯ ನನಗಾಗಿ ಹೇಗೆ ಮಿಡಿಯುತ್ತಿದೆ ಎಂದು ನಾನು ಬಲ್ಲೆ. ಆದರೆ ಸಮಾಧಾನ ಮಾಡಲು ನಾನಿಲ್ಲ. ಬೃಂದ ಇದ್ದಾಳೋ ನಿನ್ನ ಹತ್ತಿರ? ನನ್ನ ಕೊರತೆಯನ್ನು ಅವಳು ತುಂಬುತ್ತಾಳೆ. ನನಗೆ ದುಃಖ ಸಂತಸ ಎರಡೂ ಆಗ್ತಿದೆ ಕಣೋ. ನಿನ್ನ ಜೀವನ ಹಸನಾಗಿರ್ತದೆ ಎಂಬ ಸಂತಸ, ಆದರೆ ಅದನ್ನು ನೋಡೋ ಭಾಗ್ಯ ನನಗಿಲ್ಲ ಎಂಬ ದುಃಖ. ಅದಕ್ಕಾಗಿ ಈ ಕಂಬನಿ ತಡೆಗಟ್ಟಿ ನಗು ನಗುತ್ತಲೇ ನಿನ್ನಿಂದ ದೂರ ಆಗ್ತಿದ್ದೇನೆ. ಎಂದಿಗೂ ನಿನ್ನವಳೆ, ನಿಲೀಮಾ. ವಿನ್ಯಾಸ್ ಕೈಯಿಂದ ಪತ್ರ ಜಾರಿತ್ತು. ಅವನ ಹೃದಯವು ಸಹಿಸಲಾರದ ವೇದನೆಯಿಂದ ನರಳಿತು. ಕಣ್ಣುಗಳು ಮಂಜಾಗಿ ಆಸರೆಗಾಗಿ ತಡಕಾಡಿದ. ಪ್ರೀತಿಯಿಂದ ಆತನಿಗೆ ಹೆಗಲಾದಳು ಬೃಂದ. ವಿನ್ಯಾಸ್, ನೋಡು, ನಿಲೀಮಾ ಎಲ್ಲೂ ಹೋಗಿಲ್ಲ. ಇನ್ನು 1 ತಿಂಗಳಲ್ಲಿ ಮಗಳ ರೂಪದಲ್ಲಿ ನಮ್ಮ ಜೊತೆಯಾಗುತ್ತಾಳೆ ಎಂದು ಅವಳ ಉಬ್ಬಿದ ಹೊಟ್ಟೆಯ ಮೇಲೆ ಅವನ ಕೈಯಿರಿಸಿದಳು. ಮಗುವಿನಂತಾದ ವಿನ್ಯಾಸ್ ಅವಳನ್ನು ತಬ್ಬಿಕೊಂಡು ಭೋರ್ಗರೆದ ಜಲಪಾತದಂತೆ ಜೋರಾಗಿ ಹತ್ತುಬಿಟ್ಟ. ಕಥೆಯನ್ನು ಪೂರ್ತಿಯಾಗಿ ಆಲಿಸಿದ್ರಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಂತ ಗೊತ್ತುಂಟ, ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.